ಮತ್ತೊಮ್ಮೆ ಎಲ್ಲರಿಗೂ ಗುಡ್ ಮಾರ್ನಿಂಗ್. 7:30 AM ಆಗಿದೆ ಆಲ್ರೆಡಿ. ನಮಗೆ 2.5 hour ತೊಗೊಂಡಿದ್ದೆ ಹಾಸನಾಗೆ, ಸೊ ಹೆಸರುಘಟ್ಟದಿಂದ. ಸೊ ಇಲ್ಲಿ ಮಾಮು ಇಡ್ಲಿ ತಿನ್ನೋಣ ಅಂತ ಅಂದ್ಕೊಂಡು ಬಂದ್ವಿ. ಸೊ 7:30 7ಗೆಲ್ಲ ಓಪನ್ ಇರುತ್ತೆ, ಬಟ್ ನಮಗೆ ಇಷ್ಟ ಇಲ್ಲ, ಬಿಕಾಸ್ ಇನ್ನು ಜರ್ನಿ ಮತ್ತು ಬೇಗ ಹೊರಟ್ರೆ ಮತ್ತು ನಾವು ಸಂಜೆಗೆಲ್ಲ ರಿಟರ್ನ್ ಆಗಬೇಕು. ಸೊ ನಮ್ಮ ಮಿಸ್ಸಸ್ ಹೇಳಿದ ಪ್ರಕಾರ ಬೇಡ, ಬೇರೆ ಕಡೆ ಎಲ್ಲಾದರೂ ಟ್ರೈ ಮಾಡೋಣ ಅಂತಿದ್ದಕ್ಕೆ, ಸೊ ನಾವು ಕೊಟ್ಟಿಗೆಹಾರದಲ್ಲಿ ಅನಿಲ್ ಹೋಟೆಲ್ ಅಂತ ನೀರು ದೋಸೆ ತುಂಬ ಚೆನ್ನಾಗಿರುತ್ತೆ. ಸೊ ನಾನು 2-3 ಟೈಮ್ಸ್ ಅಲ್ಲಿ ವಿಸಿಟ್ ಮಾಡಿದಾಗ ತುಂಬ ಚೆನ್ನಾಗಿತ್ತು. ಸೊ ನಮ್ಮ ಮಿಸ್ಸಸ್ಗೆ ಹೇಳಿದ್ದಕ್ಕೆ ಸೊ ಅಲ್ಲೇ ಹೋಗೋಣ, ಅಲ್ಲೇ ತಿನ್ಕೊಳ್ಳೋಣ, ಸರಿ ನಾವು ಜರ್ನಿ ಇರಲಿ ಅಂತ ಹೊರಟೋಣ ಅಂತ ಹೋಗ್ತಿದ್ದೀರಿ. ಸೊ ನೋಡಿ, ಡೈರಿ ಸರ್ಕಲ್ ಹಾಸನ, ಇದು ತಿಪ್ಟೂರ್ಗೆ ಕನೆಕ್ಟ್ ಆಗುತ್ತೆ ಹಾಸನದಿಂದ, ಸಿಕೆರೆ ಆ ರೋಡಲ್ಲಿ. ಸೊ ಹಾಗೆ ಇಲ್ಲಪ್ಪ, ಇದು ಅಂದರೆ ಬೇಲೂರು. ಕರ್ನಾಟಕದ ಮತ್ತೊಂದು ಪ್ರಸಿದ್ಧ ಸ್ಥಳ, ಅದರಲ್ಲಿ ಒಂದು ಬೇಲೂರು. ಸೊ ಇದು 11ರಿಂದ 14ನೇ ಶತಮಾನದ ಹೊಯ್ಸಳರ ರಾಜಧಾನಿ, ಅಂದರೆ ದಕ್ಷಿಣ ಭಾರತಕ್ಕೆ ಹೊಯ್ಸಳರ ರಾಜಧಾನಿ. ತುಂಬ ರಾಜಧಾನಿ ಅಂದರೆ ಏನು ಕಮ್ಮಿ ಅಲ್ಲ. ಅದರಲ್ಲಿ ಮೇಯ್ನಪ್ಪ ಅಂದರೆ ನಮ್ಮ ವಿಷ್ಣುವರ್ಧನ್ ಅವರು ನಮಗೆ ಕರ್ನಾಟಕಕ್ಕೆ ಕೊಟ್ಟಿರೋ ಕೊಡುಗೆ ಏನಪ್ಪ ಅಂದರೆ ಚೆನ್ನಕೇಶವ ಸ್ವಾಮಿ ದೇವಸ್ಥಾನ, ಇನ್ನೂ ಸುಮಾರು ದೇವಸ್ಥಾನ ಕಟ್ಟಿದ್ದಾರೆ. ಸೊ ನಾವು ಬೇಲೂರು ಬಗ್ಗೆ ಮಾತಾಡೋಣ. ಚೆನ್ನಕೇಶವ ಸ್ವಾಮಿ ದೇವಸ್ಥಾನ ಅಂತೂ ಯಾರಿಗೂ ಗೊತ್ತಿಲ್ಲದೆ ಸಾಮಾನ್ಯವಾಗಿ ಯಾರಿಗೂ ಇರಲ್ಲ. ಸೊ ಅದರಲ್ಲಂತೂ ಈಗ ನಮ್ಮ ಪ್ರೈಮರಿ ಸ್ಕೂಲಲ್ಲೆಲ್ಲ ಕರ್ಕೊಂಬಂದಿರೋದೇ ಜಾಸ್ತಿ ಇಲ್ಲಿಗೆ. ನಮ್ಮನ್ನು ಪ್ರೈಮರಿ ಸ್ಕೂಲ್ಗಳಲ್ಲಿ ಹೇಳ್ಕೊಟ್ಟಿಲ್ಲ ಅಂದಿದ್ರೆ, ಒಟ್ನಲ್ಲಿ ನಮ್ಮ ಗುರುಗಳೇ ಇಲ್ಲ ಅಂತಂದರೆ ನಮ್ಗೆ ಯಾರಿಗೂ ಇತಿಹಾಸದ ಬಗ್ಗೆ ತಿಳ್ಕೊಳಕ್ಕಾಗಲ್ಲ, ಯಾವ ವಿಷಯನೂ ನಮ್ಮಿಂದ ಏನೂ ತಿಳ್ಕೊಳಕ್ಕಾಗಲ್ಲ, ಇದಂತೂ ನಿಜ. ಸೊ ಪಾರ್ಟ್ ಆಫ್ ಮತ್ತೆ ಏನಪ್ಪ ಅಂತಂದರೆ, ಬೇಲೂರು ಒಂಥರ ನಾರ್ಮಲ್ ವೆದರ್, ಎಲ್ಲ ವೆದರ್ಗೂ ಸೆಟ್ ಆಗುವಂಥ ಒಂದು ಪ್ಲೇಸು. ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಕೆಲವು ಮನೆಗಳನ್ನಂತೂ ಇನ್ನೂ ಹಾಗೆ ಮಾಡ್ಕೊಂಡಿದ್ದಾರೆ, ಹಳೆ ಮನೆಗಳಾದ್ರೂ. ಬೆಸ್ಟ್ ಪ್ಲೇಸ್ ಅಂತಲೇ ಇದೇ ನಮ್ಮ ಚೆನ್ನಕೇಶವ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋ ದಾರಿ. ಒಟ್ಟಲ್ಲಿ ಒಳ್ಳೆ ಪ್ಲೇಸ್ ಅಂತಲೇ ಹೇಳ್ಬೋದು ಬೇಲೂರು. ನೆಕ್ಸ್ಟ್ ಟೈಮ್ ಬಂದಾಗ ವಿಸಿಟ್ ಮಾಡೋಣ ಅಂತ. ಇವಾಗ ಟೈಮ್ ಇಲ್ಲ, ನಾವು ಧರ್ಮಸ್ಥಳ ಪ್ಲ್ಯಾನ್ ಇರೋದ್ರಿಂದ ಧರ್ಮಸ್ಥಳಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಹೊರಟಿದ್ವಿ. ಸೊ ಹಾಗೆ ಸಮಯ 8:15 ಆಯಿತು. ಸೊ ಇವಾಗ ಸ್ಟಾರ್ಟ್ ಆಗಿದೆ ಹೊಟ್ಟೆ ಹಸ್ವಾಗಕ್ಕೆ. ಸೊ ಕೊಟ್ಟಿಗೆಹಾರ ರೀಚ್ ಆಗೋಕ್ಕೆ ಮೇ ಬಿ ಇನ್ನೂ ಒಂದು 30-35 ಮಿನಿಟ್ಸ್ ಆಗ್ಬೋದು. ಟ್ರೈ ಮಾಡೋಣ ಆದಷ್ಟು, ಎಷ್ಟು ಬೇಗ ಆದರೆ ಅಷ್ಟು ಬೇಗ ಹೊರಡ್ತೀನಿ.